ಏನ್ ಕಲ್ತಿದ್ಯಲ್ಲ ಹೊರಗೆ ಹೋಗಿ ಅದನ್ನ ಏನ್ ಮಾಡ್ಬೇಕು, ಇವಾಗ ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನೇ ಪ್ರಾಕ್ಟೀಸ್ ಮಾಡ್ಬೇಕಂತೆ, ಅದನ್ನೇ ಪ್ರಾಕ್ಟೀಸ್ ಮಾಡ್ಬೇಕು, ಅದನ್ನೇ ಅಲ್ಲಿ ಮೂವ್ ಮಾಡ್ಬೇಕು. ನಿನ್ನ ಮೈಂಡ್ ಅಲ್ಲಿ ಅದನ್ನೇ ಏನ್ ಮಾಡ್ಬೇಕು, ಅಲ್ಲಿ ಮೂವ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಕಲಿಬೇಕು, ಅದನ್ನ ಓಡಿಸ್ಬೇಕು. ಹಾಗೆ ಇಲ್ಲಿ ಇದ್ದಾಗ ಏನೇ ಆಫಿ ಫೀಲ್ ಆಗಿದ್ದು ಅಲ್ಲಿ ಕೂಡ ಏನಾಗಬೇಕು, ಅದೇ ಫೀಲಿಂಗ್ ಅಲ್ಲಿ ಇರ್ಬೇಕು. ಇಲ್ಲಿದ್ದಾಗ ಏನ್ ತೊಸಕ್ ತಗೊಂಡಿಯಲ್ಲ ಅದನ್ನ ಹಂಗೆ ಅಲ್ಲಿ ಮೇಂಟೈನ್ ಮಾಡ್ಬೇಕು. ಇಲ್ಲಿದ್ದಾಗ ಏನ್ ಪಡೆದುಕೊಂಡಿಯಲ್ಲ ಅದನ್ನ ಹಂಗೆ ಅಲ್ಲಿ ಹೋಗಿ ಏನ್ ಮಾಡ್ಬೇಕು, ಬೆಳೆಸಿಕೊಳ್ಳಬೇಕು. ಇದೇ ಪ್ರಸನ್ನತೆ ಹೊತ್ತುಕೊಂಡು ತಿರುಗಾಡ್ಬೇಕು ಪ್ರತಿದಿನ. ಹೇಳಿ, ಪ್ರತಿದಿನ ಅದನ್ನೇ ತಿರುಗಾಡ್ಬೇಕು, ಮೊಣಕಾಲು ಹಾಕ್ಬೇಕು, ಸಮಯ ಕಳಿಬೇಕು, ದೇವ್ರ ಹತ್ರ ಸಮಯ ಕಳಿ, ಅದನ್ನ ಮೇಂಟೈನ್ ಮಾಡು. ಧೈರ್ಯ ಗೆಡಬಾರ್ದು, ಈ ದಿನ ಧೈರ್ಯ ಗೆಡಬಾರ್ದು, ಆ ದಿನ ಆಯುಷ್ಯದಲ್ಲಿ ಧೈರ್ಯ ಗೆಡಬಾರ್ದು. ಪರಿಚಯ ಯಾಕೆ ಮಾತಾಡ್ತವೆ, ಹೌದಾ? ಚರ್ಚ್ ಬಿಡತ್ತೇಳಿ ಯಾರ ಪಾರ್ಟಿಗೆ ಅವ್ರಿಗೆ ಹೋದ ಎಲ್ಲ ಪರಿಸ್ಥಿತಿ ಮಾತಾಡ್ತಿರ್ತಾವ. ನನ್ನ ಹತ್ರ ಮಾತಾಡ್ತಾವ, ನಿಮ್ಮ ಹತ್ರ ಮಾತಾಡ್ತಾವ. ಆ ಪರಿಸ್ಥಿತಿಗಳು ಮಾತಾಡಬಾರ್ದು ಅಂದ್ರೆ ಹೆಂಗಿರ್ಬೇಕು, ನೀವು ಧೈರ್ಯವಾಗಿರ್ಬೇಕು. ಇಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆ ಹೆಂಗಿರ್ಬೇಕು, ಮಾತಾಡತಕ್ಕಿರೋ ಸಮಥಿಂಗ್ ಅದೇ. ಇಲ್ಲಿ ಧೈರ್ಯವಾಗಿರ್ತಾನೆ,